ಉಮೇಶ್ ಬಂಗಾಳ್ ಸರ್ ನೇತೃತ್ವದಲ್ಲಿ ಇಲ್ಲಿ ಗುರುಮಠಕಲ್ಲದಾಗ ಕುರಿ ಬಾಜಾರ ನಮ್ಮ ಉಮೇಶ್ ಅಣ್ಣ ಮುದ್ನಾಳ್ ಅವರು ಶಾಪುರಕ್ಕೆ ಬಂದು ಭೇಟಿ ಮಾಡಿದ್ದಾರೆ. ಶುಕ್ರವಾರ ಶಾಪುರಲ್ಲಿ ಆಯ್ತು, ಮಂಗಳವಾರ ದಿವಸ ಯಾದಗಿರಿಲಿ ಆಯ್ತು. ಅಲ್ಲಿ ಗುರುಮಠಕಲ್ಲಿನಲ್ಲಿ ಆಗ್ಬೇಕಂತಕ್ಕಂಥದ್ದು ಇದೇ ಸೋಮವಾರ ಜುಲೈ 27ರಿಂದ ಮತಕ್ಷೇತ್ರ ರೈತರಿಗೆ ಬಹಳ ಅನುಕೂಲ ಆಗಿದಾಗ ಉಮೇಶ್ ಬಂಗಾಳ್ ಸರ್ ಇಂದ ಅವರಿಗೆ ಧನ್ಯವಾದಗಳು. ಯಾದಗಿರಿ ಹೋರಾಟ ಮಾಡಿ ಕುಡಿಯ ನೀರು ಗಿಡ ಎಲ್ಲ ವ್ಯವಸ್ಥೆ ಮಾಡಿ ಯಾದಗಿರಿನ ಮಾಡಿನಿ. ಎಲ್ಲ ಭೇಟಿ ಆಗ್ಲಾಯ್ತೀನಿ. ಮಾರಿಕೊಂಡು ಅದ್ರ ಲಾಭ ಪಡಿಕೋಬೇಕು, ಯಾರಿಗೂ ಲಂಚ ಕೊಡಬಾರ್ದು. ನೀವು ಹುಷಾರಾಗಿರ್ಬೇಕು. ನಿಮ್ ಮಾಲ್ ಜೊಕ ಮಟ್ಟಬೇಕು. ಬಾಳ ಮಂದಿ ಕಳ್ರ ರೊಕ್ಕ ಬಂಗಾರ ಕಳವ್ ಮಾಡ್ತಾರೆ. ಈಗ ಕುರಿ ಗಂಟು ಬಿದ್ದಾರ. ಕಳದ್ ಅಂದ್ರೆ ಇಮಿಡಿಯೇಟ್ ನಿಮ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ. ಯಾಕ ಅಂದ್ಬೇಡ್ರಿ. ಯಾಕ ಬದುಕಿಗೆ ಅಂಜಿಕೆ ಸ್ವಾದಿ ಅಂದ್ರೆ ಎಲ್ಲಿ ಬಂತಲ್ಲೇ ಕಳ್ರ ಕಳವಾಗ್ಲಾಗತ್ತ, ಎಲ್ಲಿ ಬಂತಲ್ಲೇ ತರಬಾರ್ದು ಹಾಳಾಗ್ಲಾಗತ್ತಾರ. ಬಹಳಷ್ಟು ಕಡೆ ಕಳವಾಗತ್ತ. 2-3 ಕಡೆ ಕೇಸ್ ಮಾಡ್ತೀವಿ ನಾವು. ಮೊನ್ನೆ ಬಳಿಚಕ್ರ ಒಬ್ಬ ಸಿಕ್ಕನ್ ಒಳಗಾಕಿವಿ. ನೀವು ಹಗಲ ರಾತ್ರಿ ಹೆಂಡ್ರ ಮಕ್ಕಳು ಹೋಗಿ ದುಡ್ಕೊಂಡು ಮಳೆ ಕೆಳಗೆ ಬೀಳ್ತೀರಿ. ನೀವು ಇಂದಾನೆ ಆದಾಗ ಕಂಪ್ಲೇಂಟ್ ಕೊಡ್ಬೇಕಲ್ಲಿ. ಮಂಗಳವಾರ ಆಗಿತ್ತು, ಈಗ ಗುರುಮಠಕಲ್ನ ಸೋಮವಾರ ಆಗ್ಯದ. ಚಲೋ ಆಗ್ಯದಿಲ್ಲ? ಚಲೋ ಆಗ್ಯದ್ರಿ. ಅನುಕೂಲ ಆಗ್ತದ ರೈತರಿಗೆ. ಬೆಕ್ಕನಂಗ್ರಿ ನೀವು ಮಾಡ್ಲಿಕ್ಕೆ ಮಾಡ್ರಿ. ಆಯ್ತಾಯ್ತು. ಅಲ್ಲಿ ಕುಡಿಯ ಗಿಡ ಎಲ್ಲ ವ್ಯವಸ್ಥೆ ಆಗ್ಯದ. ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ಆಯ್ತಾಯ್ತು. ಮತ್ತೆ ಯಾದಗಿರಿ ಚಲೋ ಮಂಚಾನ ಆಲ್ರೆಡಿ ಫೀಲ್ಡ್ರಿ ಏನಂತಂದಿ ಇಂತ ಜನ ಮಾಡ್ಲಕತ್ತಲ್ಲ ಅವ್ರಿಗೆ. ಗುರುಮಠಕಲ್ಲಲ್ಲಿ ಕೂಡ ಆ ಕಡೆ ಭಾಗದ ಗಿಡ ವಡಿವಾಗ್ಲಿಂದ ಬರ್ತಕ್ಕಂಥ ಸುಮಾರು ಹಳ್ಳಿಗಳಿಗೆ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. 2026ರಂದು ಪ್ರಾರಂಭವಾಗಿ ಪ್ರತಿ ಸೋಮವಾರ ಅಲ್ಲಿ ಕೂಡ ಆಡು 2026ರಂದು ಪ್ರಾರಂಭವಾಗಿ ಪ್ರತಿ ಸೋಮವಾರ ಅಲ್ಲಿ ಕೂಡ ಆಡು ಕುರಿ ಸಂತೆ ಪ್ರಾರಂಭವಾಗಿದ್ದು ರೈತ ಬಾಂಧವರು ಮತ್ತು ಖರೀದಾರರು ಮಾರಾಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಅವರು ಕಳಕಳಿ ಮನವಿ. ಬಹಳ ತೊಂದರೆ ಆಗ್ತಾ 50 ಕಿಲೋಮೀಟರ್ ಯಾದಗಿರಿ ಶಾಪುರ್ ಬರ್ತಕ್ಕಂಥ ಕೆಲಸ ಬಹಳ ತೊಂದರೆ ಆಗ್ತದ ದೃಷ್ಟಿಯಿಂದ ಅಲ್ಲಿ ಕೂಡ ಏನಾದ್ರು ಗುರುಮಠಕಲ್ದಾಗ ಪ್ರತಿ ಸೋಮವಾರ ಅಂದ್ರೆ ನಾಳೆ ನಡೀತಕ್ಕಂಥ 20 ಕೆ ಮುದ್ದಾಳ್ ಅವರ ಕಳಕಳಿ ಮನವಿ. ಪ್ರತಿ ವಾರ ಏನಾದಂದ್ರೆ ಶುಕ್ರವಾರಲ್ಲಿ ಶಾಪುರ್ನಲ್ಲಿ ಕುರಿ ಸಂತೆ ಮಾರಾಟ ನಡೀತಿತ್ತು. ಅದಾದ ನಂತರ ಯಾದಗಿರಿಯಲ್ಲಿ ಕೂಡ ಆ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತ ನಿರಂತರ ಹೋರಾಟ ಮಾಡಿ ಯಾದಗಿರಿಯಲ್ಲಿ ಕೂಡ ಎತ್ತಿನ ಸಂತೆ ಜೊತೆ ಕುರಿ ಆಡು ಮಾರಾಟ ಮಾಡತಕ್ಕಂಥ ಕೆಲಸ ಆಯ್ತು. ಅಲ್ಲಿ ಕೂಡ ಸಾರ್ವಜನಿಕರಿಗೆ ರೈತರಿಗೆ ಬಹಳ ಅದರಲ್ಲಿಂತ ಉಪಯೋಗ ಆಗ್ತಕ್ಕಂಥದ್ದು. ಇನ್ನೂ ಒಂದು ಏನಾದ್ರು ತಾಲೂಕು ಆದ್ಮೇಲೆ ಗುರುಮಠಕಲ್ಲಲ್ಲಿ ಕೂಡ ಆ ಕಡೆ ಭಾಗದ ಗಡೆ ವಡಿವಾಗ್ಲಿಂದ ಬರ್ತಕ್ಕಂಥ ಸುಮಾರು ಹಳ್ಳಿಗಳಿಗೆ ರೈತರಿಗೆ ಬಹಳ ತೊಂದರೆ ಆಗ್ತಾ. 50 ಕಿಲೋಮೀಟರ್ ಯಾದಗಿರಿ ಶಾಪುರ್ಗೆ ಬರ್ತಕ್ಕಂಥ ಕೆಲಸ ಬಹಳ ತೊಂದರೆ ಆಗ್ತದ ದೃಷ್ಟಿಯಿಂದ ಅಲ್ಲಿ ಕೂಡ ಏನಾದ್ರು ಗುರುಮಠಕಲ್ದಾಗ ಪ್ರತಿ ಸೋಮವಾರ ಅಂದ್ರೆ ನಾಳೆ ನಡೀತಕ್ಕಂಥ 27 ಜುಲೈ 27, 2026ರಂದು ಪ್ರಾರಂಭವಾಗಿ ಪ್ರತಿ ಸೋಮವಾರ ಅಲ್ಲಿ ಕೂಡ ಆಡು ಕುರಿ ಸಂತೆ ಪ್ರಾರಂಭವಾಗಿದ್ದು ರೈತ ಬಾಂಧವರು ಮತ್ತು ಖರೀದಾರರು ಮಾರಾಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಅವರು ಕಳಕಳಿ ಮನವಿ. ರೈತ ಬಾಂಧವರಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಶುಕ್ರವಾರಲ್ಲಿ ಶಾಪುರ್ನಲ್ಲಿ ಕುರಿ ಸಂತೆ ಮಾರಾಟ ಯಾದಗಿರಿಯಲ್ಲಿ ಕೂಡ ಎತ್ತಿನ ಸಂತೆ ಜೊತೆ ಕುರಿ ಆಡು ಮಾರಾಟ ಮಾಡತಕ್ಕಂಥ ಕೆಲಸ ಆಯ್ತು. ಅಲ್ಲಿ ಕೂಡ ಸಾರ್ವಜನಿಕರಿಗೆ ರೈತರಿಗೆ ಹಳ್ಳಿಗಳಿಗೆ ರೈತರಿಗೆ ಬಹಳ ತೊಂದರೆ ಆಗ್ತಾ. 50 ಕಿಲೋಮೀಟರ್ ಯಾದಗಿರಿ ಶಾಪುರ್ಗೆ ಬರ್ತಕ್ಕಂಥ ಕೆಲಸ ಬಹಳ ತೊಂದರೆ ಆಗ್ತದ ದೃಷ್ಟಿಯಿಂದ ಅಲ್ಲಿ ಸಂತೆ ಪ್ರಾರಂಭವಾಗಿದ್ದು ರೈತ ಬಾಂಧವರು ಮತ್ತು ಖರೀದಾರರು ಮಾರಾಟಗಾರರು ಇದರ ಕಳಕಳಿ ಮನವಿ. ರೈತ ಬಾಂಧವರು ಮಾರಾಟ ಮಾಡತಕ್ಕಂಥ ಕೆಲಸ ಆಯ್ತು. ಅಲ್ಲಿ ಕೂಡ ಸಾರ್ವಜನಿಕರಿಗೆ ರೈತರಿಗೆ ಬಹಳ ಅದರಲ್ಲಿಂತ ಉಪಯೋಗ ಆಗ್ತಕ್ಕಂಥದ್ದು. ಇನ್ನೊಂದು ತಾಲೂಕು ಆದ್ಮೇಲೆ ಗುರುಮಠಕಲ್ಲಲ್ಲಿ ಕೂಡ ಆ ಕಡೆ ಭಾಗದ ಆಗಿದ್ದು ರೈತ ಬಾಂಧವರು ಮತ್ತು ಖರೀದಾರರು ಮಾರಾಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶಾಪುರ್ ತಾಲೂಕಿನ ಸಂತೆಯಲ್ಲಿ ಆಗಿರುವ ಯಾದಗಿರಿ ಸಾಲಿನ ಕುರಿ ಸಂತೆ, ಆಹಾರ ಸಂತೆ ಮತ್ತು ಗುರುಮಠಕಲ್ ಸಾಕಷ್ಟು ಎಲ್ಲ ಸಂತೆಗಳಲ್ಲಿ ಮತ್ತೆ ಕುರಿ ಸಾಕಾಣದ ಹಟ್ಟಿಗಳಲ್ಲಿ ಕೂಡ ಇವತ್ತು ಕುರಿ ಮಾರಾಟಗಾರರಿಗೆ ಮತ್ತು ಖರೀದಾರರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಪ್ರತಿ ಸೋಮವಾರ ಶುಕ್ರವಾರ ಶಾಪುರ್ನಲ್ಲಿ ಆಯ್ತು, ಮಂಗಳವಾರ ದಿವಸ ಯಾದಗಿರಿಲಿ ಆಯ್ತು. ಅಲ್ಲಿ ಗುರುಮಠಕಲ್ಲಿನಲ್ಲಿ ಆಗ್ಬೇಕಂತಕ್ಕಂಥದ್ದು ಇದೇ ಸೋಮವಾರ ಜುಲೈ 27ರಿಂದ ಅಲ್ಲಿ ಕೂಡ ಕುರಿ ಆಡು ಸಂತೆಗಳನ್ನು ಮಾಡ್ಲಕ್ಕಂತ ಪ್ರಾರಂಭ ಆಗದ. ಇದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕಂತಕ್ಕಂಥದ್ದೇ ನನ್ನೊಂದು ಕಳಕಳಿ ಮನವಿ. ಹೆಣ್ಣಗಳೇ ಏನ್ ಹೇಳೋದಪ್ಪ ಲೈ ಬರೋ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಗುರುಮಠಕಲ್ದಾಗ ಕುರಿ ಬಾಜಾರ ಆಲಕತ್ತದ. ಕುರಿ ಬಾಜಾರ ಯಾಕೆ ಆಲಕತ್ತಪ್ಪ ಅಂದ್ರೆ ಶಾಪುರಕ್ಕೆ ಅವ್ರಿಗೆ ಗುರುಮಠಕಲ್ದಿಂದ ಬರ್ಲಿಕ್ಕೆ ಅವ್ರಿಗೆ ದೂರ ಆಲಕತ್ತಿತ್ತು. ಅದಕ್ಕಾಗಿ ಅಲ್ಲೇ ಭಾಗದಾಗೆ ಒಂದು ಸಂತಿ ಮಾಡಕತ್ತಾರ. ಯಾವಾಗ ಮಾಡ್ಲಕಪ್ಪ ಅಂತಾರಂದ್ರೆ ಈ ಬರೋ ಸೋಮವಾರದಿಂದ ಸ್ಟಾರ್ಟ್ ಆಗ್ಲಕತ್ತದ. ಯಾರು ರೈತರಲ್ಲಿ ಮಾರಾಟಗಾರಲ್ಲಿ ಯಾವಗಾರಲ್ಲಿ
ಯಾರ್ಯಾರು ಹೋಗಬಾರ್ದು ಸದಾ ಸಂತಿ ಸೋಮವಾರ ಸದಾ ಸಂತಿ ಚಾಲು ಆಗ್ಲಕತ್ತದ. ಯಾರು ನಮ್ಮಂತ ನಿಮ್ಮಂತರು ರೈತರು ಹೋಗಿ ಮಾರಾಟಗಳು ಮಾಡ್ಬೇಕಂತ ನನ್ನಲ್ಲಿ ವಿನಂತಿ ಇರುತ್ತದೆ. ಯಾಕಪ್ಪ ಅಂದ್ರೆ ಅಲ್ಲಿ ಇಲ್ಲಿ ದೂರ ಆಗ್ಲಕತ್ತಿದ್ದು, ಆಂಧ್ರಕ್ಕೆ ದೂರ ಆಗ್ಲಕತ್ತಿದ್ದು, ಆಂಧ್ರದಿಂದ ಅಲ್ಲಿ ಕುರಿ ಬರ್ಬೇಕು, ಈ ಕಡೆ ದೂರ ಆಗ್ಲಕತ್ತಿದ್ದು. ಅಲ್ಲಿ ಆಂಧ್ರ ಕುರಿ ಬರ್ತಾವ, ಯಾರು ತುಗಾರ್ನು ಹೋಗ್ಬೋದು, ಮಾರಾರು ಹೋಗ್ಬೋದು, ಎಲ್ಲರಿಗೂ ಅವಕಾಶ ಇರ್ತದೆ. ಸೋಮವಾರದಿಂದ ಸಂತಿ ಸ್ಟಾರ್ಟ್ ಆಗ್ತದ. ಇನ್ಮೇಲೆ ಪ್ರತಿಯೊಂದು ದಿನ ಸೋಮವಾರ ಸಂತಿ ಎಲ್ಲರೂ ಹೋಗಿ ಮಾರಾಟ ಅಲ್ಲಿ ಮಾಡಲಿ ಅಂತ ನನ್ನಂತ ವಿನಂತಿ ಇರುತ್ತೆ. ಡೈಲಿ ಶುಕ್ರವಾರ ಶಾಪುರಲ್ಲಿ ಸಂತೆ ನಡೀತಿತ್ತು, ಹಾಗೂ ಮಂಗಳವಾರ ಯಾದಗಿರಿಯಲ್ಲಿ ನಡೀತಿತ್ತು. ಈಗ ಉಮೇಶ್ ಬದ್ನಾಳ್ ಸರ್ ನೇತೃತ್ವದಲ್ಲಿ ಗುರುಮಿಟ್ಕಲ್ ಸೋಮವಾರ ಸಂತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅವೆಲ್ಲರೂ ರೈತರು ಇರ್ತಕ್ಕಂಥ ರೈತರಿಗೆ, ಗುರುಮಿಟ್ಕಲ್ ಮತಕ್ಷೇತ್ರ ರೈತರಿಗೆ ಭಾಳ ಅನುಕೂಲ ಆಗಿದೆ ಉಮೇಶ್ ಬದ್ನಾಳ್ ಸರಿಂದ ಅವರಿಗೆ ಪೂರ್ವಕ ಧನ್ಯವಾದಗಳು. ನಿಮ್ಮ ಹೆಸರು? ನಮ್ಮ ಹೆಸರು ನಿಂಗಪ್ಪ. ಇದು ಗುರುಮಠಕಲ್ಲದಲ್ಲಿ ಯಾದಗಿರಿ ಉಮೇಶ್ ಅಣ್ಣ ಮುದ್ದಾಳ್ ಅವರ ಹೋರಾಟದ ಒಂದು ಇದರಿಂದ ಪ್ರಾರಂಭ ಆಗ್ಯದ. ರೈತರ ಸಲುವಾಗಿ ಕೃಷಿ ಮಾರುಕಟ್ಟೆಯಲ್ಲಿ ಆಡು ಕುರಿಗಳ ಮಾರಾಟ ಇದೆ. ಮತ್ತು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕು ಸೋಮವಾರ ಮುಂದಿನ ತಿಂಗಳು 27 ತಾರೀಕಿಗೆ ಸ್ಟಾರ್ಟ್ ಆಗಲಿದೆ. ರೈತರಿಗೆ ಭಾಳ ಅನುಕೂಲ ಆಗಿದೆ. ಇಲ್ಲಿ ಈಗಾಗಲೇ ಗುರುಮಿಟ್ಕಲ್ಲಿದ್ದ ಶಾಪುರಕ್ಕೆ ಬರ್ಬೇಕಾದ್ರೆ ಭಾಳ ಅನುಕೂಲ ಆಗ್ತಿದ್ದಿಲ್ಲ. ಗುರುಮಿಟ್ಕಲ್ಲಿಯಲ್ಲಿ ಇದ್ದ ಕಾರಣ ಭಾಳ ಸಂತೋಷ ಆಗಿದೆ. ಈಗಾಗಲೇ ನಮ್ಮ ಉಮೇಶ್ ಅಣ್ಣ ಮುದ್ದಾಳ್ ಅವರು ಶಾಪುರಿಗೆ ಬಂದು ಭೇಟಿ ಮಾಡಿದ್ದಾರೆ. ಅವ್ರು ಬಂದು ಭಾಳ ಖುಷಿಯಾಗಿದೆ ನನಗೆ. ಮಾಡ್ತಕ್ಕಂಥ ಕೆಲಸ ಆಯಿತು. ಅಲ್ಲಿ ಕೂಡ ಸಾರ್ವಜನಿಕರಿಗೆ ರೈತರಿಗೆ